ಉಷಾ, ಇನ್ನಿಲ್ಲಿಂದ ತಪ್ಪಿಸ್ಕೊಂಡು ಹಾಕಾಗಲ್ಲ. ಬೇಡ, ನಿನ್ ತಮ್ಮಯ್ಯ ಅಂತೀನಿ, ಬಿಟ್ಬಿಡು ನನ್ನ. ಬಿಡ್ಬೇಕಾ? ನನ್ನ ಬೈಕೆ ತಿರ್ಸು, ಬಿಡ್ತೀನಿ. ಬೇಡ, ನನ್ನ ಮದುವೆ ಏರ್ಪಾಟಾಗಿದೆ, ನನ್ನನ್ನು ಹಾಳು ಮಾಡ್ಬೇಡ, ನಿನ್ ಕೈ ಮುಗಿದು ಕೇಳ್ಕೊತೀನಿ. ಮುಟ್ಬಿಡು ನನ್ನ, ಬೇಡ ಮುಟ್ಬೇಡ, ನನ್ನ ಬಿಟ್ಬಿಡು, ಬಿಡು ನನ್ನ, ಬಿಟ್ಬಿಡು, ನಿನ್ ತಮ್ಮಯ್ಯ ಅಂತ ಬಿಟ್ಬಿಡು, ನಿನ್ ಕಾಲು ಬಿಟ್ಟು ನನ್ನ ಪಾಪಿ, ಬಿಟ್ಬಿಡು ನನ್ನ ಪಾಪಿ, ಅರಸ್ತೀನಿ. ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ಟರೆ ಸುಟ್ಟು ಬಿಡ್ತೀನಿ. ಇವನೇ ವಿಷಯ ತಿಳಿದಿಲ್ಲಿಗೆ ಬರೋದ್ರೊಳಗೆ ಎಂಥ ನೀಚ್ ಕೆಲಸ ಮಾಡಿದಿ. ನೀನೇನು ಮನುಷ್ಯನೋ ಮೃಗನೋ? ಇನ್ಸ್ಪೆಕ್ಟರ್, ನಿಮಗೆ ಎಷ್ಟು ಹಣ ಬೇಕು ಕೇಳಿಕೊಡ್ತೀನಿ, ನನ್ನ ಬಿಟ್ಟುಬಿಡಿ. ನಿನ್ನ ಎಂಜಲ್ ಕಾಸಿ ಕೈ ಒಡ್ಡಕ್ಕಲ್ಲ ನಾನು ಬಂದಿರೋದು ಈ ಹುದ್ದೆಗೆ. ಯು ನಾಟ್ ಒನ್. ಎಸ್ ಸರ್, ಇಲ್ಲೇ ಆಂಬ್ಯುಲೆನ್ಸ್ ಕಳಿಸ್ತೀನಿ, ದಯಮಾಡಿಸಿ. ಉಷಾ ಎಂಬ ಯುವತಿಯ ಶವವನ್ನು ಪರೀಕ್ಷಿಸಿದ ಡಾಕ್ಟರ್ ಸೂರ್ಯ ಅವರು ಕೊಟ್ಟ ಹೇಳಿಕೆ, ಇನ್ಸ್ಪೆಕ್ಟರ್ ನಟರಾಜ್ ಅವರು ತಾವು ಕಣ್ಣಾರೆ ಕಂಡದ್ದನ್ನು ಹೇಳಿದ ಸಾಕ್ಷ್ಯಾಧಾರಗಳಿಂದ ಆಪಾದಿತ ಉಷಾಳನ್ನು ಬಲಾತ್ಕರಿಸಲು ಯತ್ನಿಸಿದ್ದಲ್ಲದೆ ಆಕೆಯ ಸಾವಿಗೂ ಕಾರಣನಾಗಿದ್ದಾನೆ. ಆದ್ದರಿಂದ ಅಪರಾಧಿ ಗೋಪಾಲ್ಗೆ ಐಪಿಸಿ 366ನೇ ಸೆಕ್ಷನ್ ಪ್ರಕಾರ 6 ವರ್ಷ ಕಠಿಣ ಸಜಾ ವಿಧಿಸಲಾಗಿದೆ. ಇನ್ಸ್ಪೆಕ್ಟರ್, ಈ ಜಗತ್ನಲ್ಲೇ ನನ್ನ ಬಂಧಿಸಿಡುವಂತಹ ಜೈಲು ಇನ್ನೂ ಕಟ್ಟಿಲ್ಲ. ಜ್ಞಾಪಕ ಇಟ್ಕೋ, ಇವತ್ತಲ್ಲ ನಾಳೆ ನಾನು ಜೈಲಿನಿಂದ ತಪ್ಪಿಸ್ಕೊಂಡು ಬಂದು ನಿನ್ನ ಮೇಲೆ ಸೇರ್ ತೀರಿಸ್ಕೊಳ್ಳದೆ ಬಿಡಲ್ಲ. ಇಂಥ ಗೊಡ್ಡು ಬೆದರಿಕೆ ಹಾಕೋ ಭಂಡ್ರನ್ನ ನಾನು ಬೇಕಾದಷ್ಟು ನೋಡಿದ್ದೀನಿ. ಹೇಳ್ಕೊಂಡು ನೋಡಿರಿ. ಏಯ್, ಯಾವ ನಾನು ಮಲ್ಗರನು ಹೇಳ ಮೇಲಕ್ಕೆ. ಸಾಗರ್, ಊಟ ಮಾಡಿದ್ಯೋ? ಇಷ್ಟು ಮಾಡಿದ್ಯೋ ಅಷ್ಟು ಮಾಡಿದ್ಯೋ? ಏ ಸಂತೋಷ್, ಸಂಜಯ್, ಏನ್ರೋ ಇದು ಇಷ್ಟು ಬೇಗ ಸ್ಕೂಲಿಂದ ಬಂದ್ಬಿಟ್ಟಿದ್ದೀರಿ? ಗೊತ್ತಿಲ್ಲಪ್ಪ, ಅದಕ್ಕೆ ಹೋಗ್ತಾ ಗಜಾ ಕೊಡ್ಯಾರ. ಅಪ್ಪ, ಈ ಸಂಡೆ ನಾವು ನ್ಯಾಷನಲ್ ಪಾರ್ಕ್ ಹೋಗೋಣ. ಸಂಜಯ್, ಪಾರ್ಕ್ ಹೋಗಿ ಹೋಗಿ ಬೇಜಾರ್ ಕಾಣ, ಅದ್ರ ಪಿಕ್ಚರ್ ಹೋಗೋಣ. ಸರಿ, ಪಿಕ್ಚರ್ಗೆ ಹೋಗೋಣ. ನಾಳೆ ಟೆಸ್ಟ್ ಇದೆ, ಚೆನ್ನಾಗಿ ಓದ್ಕೊಳ್ಳೋದು ಬಿಟ್ಬಿಟ್ಟು ಪಿಕ್ಚರ್ ಪಾರ್ಕ್ ಅಂತ ಕೂತಿದ್ರಾ? ಓದ್ಕೊಳ್ಳಿ, ಕಾಫಿ ತಗೊಳ್ಳಿ. ಇವತ್ತು ಗೋಪಾಲ್ ಕೇಸ್ ಇತ್ತಲ್ಲ, ಏನ್ ತೀರ್ಕೊಟ್ರು? ಕೊಡೋದೇನು, ಮಾಡಿದ ತಪ್ಪಿಗೆ 6 ವರ್ಷ ಒಳಗೆ ತಳ್ಳಿದ್ರು. ಇಷ್ಟಾದ್ರೂ ಅವನ್ಗೆಷ್ಟು ಪೊಗರು ಅಂತೀಯ? ಒಂದಲ್ಲ ಒಂದು ದಿನ ಜೈಲಿನ ತಪ್ಪಿಸ್ಕೊಂಡು ಬಂದು ನನ್ನ ಮೇಲೆ ಸೇರ್ ತೀರಿಸ್ಕೊಳ್ತಾನಂತ. ಅಂಥವ್ರನ್ನೆಲ್ಲ ಎದುರು ಹಾಕೋದು, ಅವ್ರು ಏನ್ ಮಾಡೋಕ್ಕೂ ಹೆಸರಂತೆ. ಈ ಪೊಲೀಸ್ ಹುದ್ದೆಯಲ್ಲಿ ಇಂಥ ಗಂಡಾಂತರಗಳು ಬೇಕಾಗಿ ಬರ್ತಾ ಇರುತ್ತೆ, ಅದಕ್ಕೆಲ್ಲ ಹೆದರೋದೇನೆ? ಈ ಕೆಲಸದಲ್ಲಿ ನಮ್ಮ ಜೀವಕ್ಕಿಂತ ನಾವು ಮಾಡೋ ಕರ್ತವ್ಯ ದೊಡ್ಡದು. ಕಾವೇರಿ, ಹೌದಮ್ಮ, ನಮ್ಮ ಟೀಚರ್ ಕೂಡ ಹೇಳ್ತಾ ಇರ್ತಾರೆ ಡ್ಯೂಟಿ ಫಸ್ಟ್ ಅಂತ. ಹೌದಾ? ಈಗ ನಿನ್ ಡ್ಯೂಟಿ ಓದೋದು. ಓದ್ಕೋ. ಬನ್ನಿ, ಬಟ್ಟೆ ಬದಲಾಯಿಸಿ. ಯಾಕೋ ಸಂಜೆ ಹೇಳ್ತಾ ಇದ್ದಿ? ನೋಡಪ್ಪ, ಅಣ್ಣ ನನ್ನ ಹೊಡೆದ್ಬಿಟ್ಟು ನನ್ನ ತಾಯಿ ತಿನ್ನಲ್ಲ ಕಿತ್ತಾಕ್ಬಿಟ್ಟ. ಯಾಕೆ ಹೊಡೆದ? ಸಂತೋಷ್, ಏ ಸಂತೋಷ್, ಬರ ಇಲ್ಲಿ.
ಯಾಕಂಗ್ ಹೊಡೆದೆ? ನೋಡಪ್ಪ ನಿಮ್ಮತ್ತೆ ಎಡಗಡೆ ಇದೆ ಕೆಡ್ದು ಅಂತ ಅಣಗಿಸ್ತಾನೆ. ಯಾಕೆ ಅನಿಸ್ತೀಯ? ನಾನಲ್ಲಪ್ಪ ಪಕ್ಕದ ಮನೆಯವ್ರು ಹಾಕಂಡ್ ಮಾತಾಡ್ಕೊಂತಿದ್ರು. ಅವರು ಮಾತಾಡ್ಕೋತಿದ್ರು ಅಂತ ನೀನ್ ಅಣಗಿಸ್ತೀಯ? ಇನ್ನೊಂದ್ಸಲ ಹೀಗೆ ಮಾಡಿದ್ರೆ ನಾನೇ ಬಡಿತೀನಿ. ತಪ್ಪಾಯ್ತು ಅಂತ ಶೇಖಂಡ್ ಮಾಡು. ನಾ ಮಾಡಿದ ತಪ್ಪನ್ನ. ವೆರಿ ಗುಡ್. ಆಣೆ ತಮ್ಮದ್ರು ಅಂತಂದ್ರೆ ಹೀಗೆ ರಾಮ ಲಕ್ಷ್ಮಣರಾಗ ಅನ್ಯೋನ್ಯವಾಗಿರ್ಬೇಕು. ಗೊತ್ತಾಯ್ತೇನೋ? ಅವ್ನು ಕಾಯ್ತಾ ಕಟ್ಟ. ಕಾವೇರಿ, ಏನಂದ್ರೆ? ನಾನ್ ಬರ್ತೀನಿ. ಸ್ವಲ್ಪ ಇರಿ ಬಂದೆ. ಏನಂದ್ರೆ ಇವತ್ತ ಸ್ವಲ್ಪ ಬೇಗ ಬರ್ತೀರಾ? ಯಾಕೆ? ಇವತ್ತು ಭೀಮನ ಅಮಾವಾಸ್ಯೆ. ಹೌದಲ್ವೇ? ಮರ್ತೇ ಬಿಟ್ಟಿದ್ದೆ. ನಿಮಗೆ ಡ್ಯೂಟಿ ಒಂದು ಬಿಟ್ರೆ ಬೇರೆ ಏನ್ ತಾನೇ ಜ್ಞಾಪಕ ಇರುತ್ತೆ? ನೋಡಿ ಇವತ್ತು ಸಂಜೆ ನಮ್ ಬೀದಿಲಿ ದೇವಿ ಉತ್ಸವ. ಗೊತ್ತಿತ್ತು. ಬೇಗ ಬರ್ತೀರಾ? ಬರ್ತೀನಿ ಮಹಾರಾಜಿ. ಎಷ್ಟು ಬಟ್ಟೆ ಬದಲಾಯಿಸೋದು? ಇದನ್ನು ಕೊಳೆ ಮಾಡಬಾರ್ದು. ತಡವಾದ್ರೆ ಇವತ್ತೇ ಬಂದ್ರಲ್ಲ, ಮೊದಲು ಹೋಗಿ ಬಟ್ಟೆ ಬದಲಾಯಿಸಿ. ಸಂತೋಷ ಸಂಜೆ ಇರಲಿ. ಉತ್ಸವಕ್ಕೆ ಹೋಗಿದೆ. ಏನಂದ್ರೆ ದೀರ್ಘ ಸುಮಂಗಲಿಯಾಗಿರುವ ನನ್ನ ಕಣ್ಣೆದುರಿಗೆ ಮುತ್ತೈದೆಯಾಗಿ ಕಣ್ಮುಚ್ಕೋಬೇಕು ಅಂತ ಕೇಳ್ಕೊತಾ ಇದೆಯಲ್ಲ. ಒಂದು ಹೆಣ್ಣಿಗೆ ಮುತ್ತೈದೆ ಸಾವಿಗಿಂತ ನೀವು ಯಾವ ಸೌಭಾಗ್ಯ ಬೇಕಾಗಿದೆ? ಆಶೀರ್ವಾದ ಮಾಡಿದ್ರೆ ದೀರ್ಘ ಸುಮಂಗಲಿ. ನಿನ್ನ ಹೆಂಡತಿ ಮುತ್ತೈದೆ ತನಕ್ಕೆ ಇವತ್ತೇ ಕಡೆ ದಿನ ಇನ್ಸ್ಪೆಕ್ಟರ್ ನಟರಾಜ್. ನೀನ? ಹೌದು, ನಾನೇ. ಅವತ್ ನಾನು ನಿನ್ಗೆ ಹೇಳಿಲ್ಲ ಜೈಲಿಂದ ತಪ್ಪಿಸ್ಕೊಂಡು ಬಂದ ನಿನ್ ಮೇಲೆ ಸೇಡ್ ತೀರ್ಸ್ಕೋತೀರಿ ಅಂತ? ಆ ಮಾತನ್ನು ಉಳಿಸ್ಕೋಬೇಕಲ್ಲ. ಅಯ್ಯೋ ಕೈ ಮುಗಿತೀನಿ. ನನ್ನ ಮಾನನೇ ಉಳಿಸು. ಏ ಬೈರ, ಆ ಹುಡುಗನ ಹಿಡಿಯೋ. ಏನ ಕೊಲ್ಲಲ್ಲ. ಯಾವ ಕಳ್ಳರು ಕೊಲೆಗಾರರ ಪಾಲಿಗೆ ತಿನ್ನು ಸ್ವಪ್ನವಾಗಿದ್ನೋ ನಿಮ್ಮಪ್ಪ, ಅವನ ಮಗನಾಗಿರೋ ನಿನ್ನನ್ನು ಉಳಿಸ್ತೀನಿ. ನಿನ್ನನ್ನ ಕಳ್ಳನಾಗಿ ಕೊಲೆಗಾರನಾಗಿ ಬೆಳೆಸ. ನನ್ನ ಮಂಗಲಿ ಉಳಿಸು ಗೋಪಾಲ್, ನನ್ನ ಮಂಗಲಿ ಉಳಿಸು. ಏನಂದ್ರೆ ಗೋಪಾಲ್ ನಿಮ್ಮ ಸಾಕು ಬಂದಿದ್ದಾನೆ. ತಪ್ಪಿಸ್ಕೊಂಡೋಗಿ, ತಪ್ಪಿಸ್ಕೊಂಡೋಗಿ. ಅಯ್ಯೋ ಏನಂದ್ರೆ, ಏನಂದ್ರೆ ಅಯ್ಯೋ ನಿಮ್ಮನ್ನ ಕೊನೆಗೂ ಸಾಯಿಸ್ಬಿಟ್ಟಲ್ಲ.
ಏನಂದ್ರೆ ಇವತ್ತಾನೆ ನನ್ನ ದೀರ್ಘ ಮಂಗಲಿ ಆಗಿರೋ ಅಂತ ಆಶೀರ್ವಾದ ಮಾಡಿದ್ರಲ್ಲ ಅವ್ನ ಪುಣ್ಯ ಬಿಟ್ಬಿಟ್ಟು ಏನ್ರಿ ಏನ್ ಮಲ್ಕೊಂಡ ಇದ್ದೀರಲ್ಲ ಅಡಿಗೆಲ್ಲ ಆರೋಪ ಇದೆ ಊಟಕ್ಕೆ ಬನ್ನಿ ಅಂದ್ರೆ ಓಹ್ ಮಕ್ಳು ಬರ್ಬೇಕಾ ಸಂಜಯ್ ಸಾಗರ್ ಸಂತೋಷ್ ಸಂಜಯ್ ಸಾಗರ್ ಸಂತೋಷ್ ಎಲ್ಲಿ ಹೋದ್ರು ನನ್ನ ಮಕ್ಕಳು ಸಂಜಯ್ ಸಂತೋಷ್ ಸಾಗರ್ ಅಣ್ಣ ತುಂಬಾ ಸುಸ್ತಾಗ್ತಾ ಇದೆಯಣ್ಣ ಇನ್ನು ನನ್ನ ಕೈ ನಡೆಯಕ್ಕಾಗಲ್ಲ ಬಾರ ಸಂಜಯ್ ಇನ್ನು ಸ್ವಲ್ಪ ಕೂತ್ಕೊಂಡು ಸುಧಾರಿಸ್ಕೊಳ್ಳೋಣ ಸಂಜಯ್ ಏನಣ್ಣ ನಾವಿಲ್ಲೇ ಇದ್ರೆ ಅಪ್ಪ ಅಮ್ಮನ ಕುಂದಾಗ ನಮ್ಮನ್ನು ಕೊಂಡ್ಬಿಡ್ತಾರ ಕಣ ನಾವು ಬೇಗ ಈ ಊರ್ ಬಿಟ್ಟೆ ಹೋಗೋಣ ಅಪ್ಪ ಅಮ್ಮ ಇಬ್ರು ಜೊತೆದ್ರು ನಮ್ಗಿನ್ ಯಾರಿದ ಅಣ್ಣ ನಮ್ಗಿನ್ ಯಾರು ಇಲ್ಲ ಕಣ ನಾವೇ ಏನಾದ್ರು ಕೆಲಸ ಮಾಡಿ ಬದುಕ್ಬೇಕು ಸಂಜಯ್ ಅಳ್ಬೇಡ ಕಣ ನೀ ಹತ್ರ ನಂಗೂ ಒಳ್ಳೆ ಬರುತ್ತೆ ಕಣ್ಣೋಸ್ಕರ ಸಕ್ಕರೆ ಹಾಕಿಲ್ಲಪ್ಪ ಒಂದ್ ಬಂದ್ ತಕ್ಕೊಡೋ ಕೆಲಸ ಬಿಟ್ಬಿಟ್ಟಂತಲ್ಲ ಅರೇ ರಾಮ್ ರಾಮ್ ಸರ್ದಾರ್ ಜಿ ರಾಮ್ ರಾಮ್ ಬಾಯ್ ಈ ಕಡೆ ಬರ್ದೆ ಬಹಳ ದಿವಸ ಆಗಿತ್ತು ಎಲ್ ಬರಕ್ಕಾಗತ್ತೆ ಬಾಯ್ ಪೂನಾ ಬಾಂಬೆ ಕಿಟ್ ಜಾಸ್ತಿ ಆಗ್ಬಿಡ್ತು ಬರಕ್ಕಾಗ ಚಾಬನ ಮುಂದೆ ಚೆಲ್ಲಿ ಪ್ರಯಾಣ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಯಾವ್ದೋ ಫ್ಯಾಕ್ಟ್ರಿ ಕಾಂಟ್ರಾಕ್ಟ್ ಸಿಕ್ಕಿ ಆ ಲಾರಿ ಬೆಂಗಳೂರಿಗೆ ಹೋಗುತ್ತಂತೆ ನಾವ್ ಕೂತ್ಕೊಂಡು ಹೋಗೋಣ ಆ ಲಾರಿ ಅವ್ನು ಬೈದ್ರೆ ಅವ್ನು ನೋಡಿದ್ರೆ ತಾನೆ ಬೈಯೋದು ಅವ್ನು ಕಾಣ್ದಾಗ ಹಿಂದಿಂದ ಕೂತ್ಕೊಂಬೋಣ ಸರಿ ಒಂದು ಬೇಟೆ ಯಾರು ಕೊಡ್ಲಾ ಹಾಕೋಬ ಲೇ ಬಾಯ್ ಅಚ್ಚಾ ಬರ್ತೀನಿ ಸರಿ ಅವಾಗ ಬರ್ತಾ ಇರಿ ಓ ಬರ್ತೀನಿ ಏನಪ್ಪ ಅದು ಕೊಡ್ತಿದ್ರಪ್ಪ ಯಾಕೆ ಹೊಸ ಬೀಳ್ತೀಯ ಚಲೋ ಬಾಯ್ ಸಂಜಯ್ ಏನಣ್ಣ ನಾವು ಬೆಳಗ್ ದೊಡ್ಡವರಾದ್ಮೇಲೆ ಮಪ್ಪ ಅವನ್ ಕುನ್ನಲ್ಲ ಆರ್ದಲ್ಲಿ ಚಿಂಡಲ್ಲ ಅವನ್ ಸುಮ್ಮನೆ ಬಿಡಬಾರ್ದು ಅವನ್ ತುಂಡ ಕತ್ತರಿಸಿ ಮುಯಿ ತೀರ್ಸ್ಕೊಳ್ಳೇಬೇಕು ಹೌದಣ್ಣ ಮುಯಿ ತೀರ್ಸ್ಕೊಳ್ಳೇಬೇಕು ಮಾವ ಬರ್ಲಾ ಅಪ್ಪ ಬರ್ತೀನಿ ಅನ್ನಕ್ಕೆ ನಿಮ್ ಮಾವನ್ ಮನೆ ತಳ್ಕೊಂಡ್ಯಾ ಇದು ಜೈಲು ಹೋಗ್ತೀನಿ ಏನು ಹೋಗ್ತೀನಿ ಅನ್ನಕ್ ನಾನಾ ಬಂದೆ ಅವ್ರು ಕರ್ಕೊಂಬಂದ್ರು ಒಳಗಡೆ ಇರುವುದ್ರು ಇದ್ದೆ ಉಂಡೆ ಈಗ ಹೋಗು ಅಂದ್ರು ಹೋಯ್ತಾ ಇದ್ದೀನಿ ಇನ್ನೆಲ್ಲಾದ್ರೂ ಕಳ್ತಾನ ಬಿಟ್ಟು ಯೋಗ್ಯನಾಗಿರು ಅಂತ ಕಳಿಸ್ತಾ ಇರೋದು ಮಾವ ಇಲ್ಲಿಗೆ ಬಂದೋದವರೆಲ್ಲ ಯೋಗ್ಯರಾದ್ರೆ ಪ್ರಪಂಚ ಯಾಕೆ ಹಿಂಗಿರ್ತಾ ಇತ್ತು ನಿಂತಾವೇನ್ ಮಾತು ಯಾಕೋ ತಾನೇ ಕರೀತದೆ ಮಾವ ಬೇಜಾರ್ ಮಾಡ್ಕೋಬೇಡ ಬೇಗ ಬಂದ್ಬಿಡ್ತೀನಿ ಇಲ್ಲ ಅಣ್ಣ ಈ ತಾನೆ ಹೋಯ್ತಾವನೆ ಕೈ ತೆಗಿತಿದ್ದಂತನಲ್ಲ ನೋಡ್ಕೊಂಡು ಹೋಗ್ಬಾರ್ದ ಸಾರಿ ಸರ್ ನಾನಿರ್ಲಿ ನೀವು ನೋಡ್ಕೊಂಡು ಹೋಗಿ ಸರ್ ಯಾರಾದ್ರು ಶಿಕ್ಷಕ ಕರೀತಾರು ಕರೆಕ್ಟ್ ನೋಡಕ್ ಹೀಗಿದ್ದಾನೆ ಒಳ್ಳೆ ಚಿಲ್ಲರೆ ಗಿರಾಕಿ ಅದು ಯಾವ ಗಳಿಗೆಯಲ್ಲಿ ಹೊರಗೆ ಬಂದ ಫೋನಿನೇ ಸರಿಯಾಗ್ಲಿಲ್ಲ ಒಂದು ಬಂದು ಕೊಡು ಸಂಜಯ್ ಮೈ ಬಿಸಾಗಿದೆಯಲ್ಲ ಸಂಜಯ್ ಏನಾಗ್ತಿದ್ಯೋ ತುಂಬಾ ಹಸಿತಿದ್ಯಣ್ಣ ಹಸುವಾಗ್ತಿದ್ಯಾ ಒಂದು ನಿಮಿಷ ಇಲ್ಲೇ ಇರುತ್ತೆ ಟೀ ಬಂದು ತಂದ್ಬಿಡ್ತೀನಿ ಬೇಡಣ್ಣ ನಂಗೆ ಒಬ್ಬನೇ ಇರೋದು ಭಯ ಆಗುತ್ತೆ ಇಲ್ಲ ಕಣ ಬೇಗ ಬಂದ್ಬಿಡ್ತೀನಿ ಬರ್ತೀನಿ
ಒಂದ್ ಟೀ ಒಂದ್ ಬಂದ್ ಕೊಡ್ತೀರಾ? ಒಂದ್ ಟೀ ಒಂದ್ ಬಂದ್ ಕೊಡಪ್ಪ. ಗಾಜಲ್ ತಗೊಂಡೋಗ್ತೀಯಾ? ಇಲ್ಲೇ ಲಾರಿ ಹತ್ರ ಅದು. ಎಲ್ಲಿ ತಗೊಂಬ? ಸಂಜಯ್, ನಿನ್ನನ್ನು ಬಿಟ್ಟು 20 ವರ್ಷದ ಮೇಲಾಗಿ ನೀನೆಲ್ಲಿದ್ದೀಯೋ, ಹೇಗಿದ್ದೀಯೋ? ಸಂಜಯ್, ಯಾಕಪ್ಪ ಇಷ್ಟೊತ್ತು ಮಾಡಿದೆ? ಹೋಗಿ ಕೈಕಾಲು ತೊಳ್ಕೊ. ನಿನಗೋಸ್ಕರ ಮಾರ್ಕೆಟ್ ಇಂದ ಪಾರಿ ಕೋಳಿ ತಗೊಂಡ್ಬಂದು ಒಳ್ಳೆ ಪಂಜಾಬ್ ಮಸಾಲ ಹಾಕಿ ಚಾ ಮತ್ತು ಅಡಿಗೆ ಮಾಡಿದ್ದೀನಿ. ಅಪ್ಪಾಜಿ, ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ಮೈ ಹುಷಾರಿಲ್ಲದೆ ಇದ್ದಾಗ ಅಡಿಗೆ ಕೆಲಸ ಮಾಡಬೇಡಿ ಅಂತ. ನೀವು ಈ ರೀತಿ ಉದಾಸೀನ ಮಾಡೋದ್ರಿಂದಾನೆ ಕೆಮ್ಮು ಜಾಸ್ತಿ ಆಗಿರೋದು. ವಯಸ್ಸಾದ್ಮೇಲೆ ಇವೆಲ್ಲ ಮಾಮೂಲಪ್ಪ. ಏನ್ ಮಹಾ ವಯಸ್ಸಾಗಿದೆ ನಿಮ್ಗೆ? ತಗೊಳ್ಳಿ, ಡಾಕ್ಟರ್ ಔಷಧಿ ಕೊಟ್ಟಿದ್ದಾರೆ, ದಿನಕ್ಕೆ 3 ಸಲ ತಗೊಳ್ಳಿ. ಯಾಕೆ ಪಪ್ಪಾಜಿ ಹಾಗೆ ನೋಡ್ತಿದ್ದೀರಾ? ನೀನ್ ಯಾರು, ನಾನು ಯಾರು? ಸ್ವಂತ ಮಗನಿಗೆ ಹೆಚ್ಚಾಗಿ ನೀನ್ ನಾನು ನೋಡ್ಕೊತಾ ಇದ್ದೀನಿ. ನಮ್ಮಿಬ್ರು ಒಂದ್ ಕಡೆ ಸೇರಿಸಿದ ದೇವ್ರು ನಿಜಕ್ಕೂ ದೊಡ್ಡವನಪ್ಪ, ನಿಜಕ್ಕೂ ದೊಡ್ಡ. ಯಾಕೆ ಪಪ್ಪಾಜಿ ಹಾಗೆ ಹೇಳ್ತೀರ? ಒಬ್ಬ ಕೊಲೆಗಾರನಿಂದ ನಮ್ಮ ತಂದೆ ತಾಯಿ ಇಬ್ರು ಸತ್ತೋದು. ನಾವು ಅಣ್ಣ ತಮ್ಮಂದ್ರು ಬೇರೆ ಆಗೋಗ್ಬಿಟ್ಟು ಅನಾಥನಾಗಿದ್ದ ನನ್ನನ್ನ ನೀವು ಸಾಕಿ ದೊಡ್ಡನಾಗಿ ಮಾಡಿದ್ರಿ. ನಿಮ್ ಋಣನ ಹೇಗೆ ತೀರಿಸ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಪಪ್ಪಾಜಿ. ನೀನೇನು ಯೋಚನೆ ಮಾಡಬೇಡ ಸಂಜಯ್, ಗುರುನಾನಕ್ಕೆಲ್ಲ ಒಳ್ಳೇದು ಮಾಡ್ತಾನೆ. ನಿನಗೆ ನಿನ್ನ ಅಣ್ಣ ತಮ್ಮಂದ್ರು ಸಿಕ್ಕೇ ಸಿಗ್ತಾರೆ. ಹೌದು ಪಪ್ಪಾಜಿ, ಹೌದು ಪಪ್ಪಾಜಿ, ಅವ್ರು ಸಿಕ್ಕೇ ಸಿಗ್ತಾರೆ ಅನ್ನೋ ನಂಬಿಕೆ ನನಗೂ ಇದೆ. ಅದು ಅಲ್ಲದೆ ನನ್ನ ತಂದೆ ತಾಯಿನ ಕೊಂದ ಆ 6 ಬೇಡನ್ ಕೊಲೆಗಾರನ ಕಂಡು ಹಿಡಿದು ಅವನ ಮೇಲೆ ಮುಯಿ ತೀರಿಸ್ಕೊಳ್ಳೋವರೆಗೂ ಮನಸ್ಸಿಗೆ ಸಮಾಧಾನ ಇಲ್ಲ, ಸಮಾಧಾನ ಇಲ್ಲ. ವಿಶ್ವಾಸಘಾತಕರ ಸುಂದರವಾದ ಹುಡುಗಿಯರಿಗೆ ದುಬೈನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ನೆಪ ಹೇಳಿ ಕರ್ಕೊಂಡು ಬಂದು ಅವರು ಮಾರಾಟದಿಂದ ಹಣ ಸಂಪಾದನೆ ಮಾಡೋಣ ಅಂತ ಹೇಳಿದ್ರೆ ಅವ್ರ ಜೊತೆಲೆ ಸರಸ್ತಲ್ಲಾಪ ಆಡ್ತಾ ನನಗೆ ದ್ರೋಹ ಬಗೆತೀರಾ? ಇನ್ನೊಂದ್ಸಲ ಇಂಥ ಕೆಲಸ ಮಾಡಲ್ಲ, ಕ್ಷಮಿಸ್ಬಿಟ್ಟಿದ್ದೇವೆ. ಕ್ಷಮಿಸ್ತೀನಿ. ಯಾರಾದ್ರೂ ನನ್ನ ಕಣ್ಣಿಗೆ ಮಣ್ಣೆರಚಿ ಮೋಸ ಮಾಡಕ್ ಪ್ರಯತ್ನ ಪಟ್ರೆ ಅವ್ರಿಗಿದೇ ಗತಿ. ಕರ್ಕೊಂಡು ಹೋಗಿ. ಡ್ಯಾಡಿ, ನೀವು ಹೇಳಿದಿಬ್ರು ಹುಡುಗಿರ್ನ ಅಪರ್ಸ್ಕೊಂಡ್ಬಂದು ಡಾಕ್ಟರ್ ರೂಮಲ್ಲಿ ಇಟ್ಟಿದ್ದೀನಿ. ವೆರಿ ಗುಡ್ ಮೈ ಬಾಯ್, ವೆರಿ ಗುಡ್. ಇಷ್ಟು ಬೇಗ ಎಲ್ಲರನ್ನೂ ಮೀರಿಸೋ ಸಾಹಸ ಅರ್ತಿ ಅಂತ ನಾನು ಖಂಡಿತ ತಿಳ್ಕೊಂಡ್ರೆ. ಎಷ್ಟೇ ಆಗಿ ನಾನು ನಿಮ್ಮ ಮಗ ತಾನೆ ಡ್ಯಾಡಿ? ಹೌದು ಸಾಗರ್, ಹೌದು. ನೋಡು, ಸ್ವಲ್ಪ ದಿವಸದಲ್ಲೇ ನೀನು ಈ ಗ್ಯಾಂಗಿನ ಲೀಡರ್ ಮಾಡ್ತೀನಿ. ಥ್ಯಾಂಕ್ ಯು ಡ್ಯಾಡಿ. ನಮ್ಮನ್ನ ಗುಡ್ ಈವ್ನಿಂಗ್ ಜಬಿ. ಗುಡ್ ಈವ್ನಿಂಗ್ ಡಾಕ್ಟರ್. ಎವ್ರಿಥಿಂಗ್ ಇಸ್ ರೆಡಿ. ವೆರಿ ಗುಡ್. ಫಾದರ್, ರೆಡಿ? ಪಾಸ್ಪೋರ್ಟ್ಗೋಸ್ಕರ 2 ಫೋಟೋ ತೆಗಿ. ಓಕೆ ರೆಡಿ.